ಪ್ರತಿ ವರ್ಷ ಗೀತಂಗೆ ಹಬ್ಬಕ್ಕೆ ಸೀರೆ ಕೊಡಿಸ್ತಾ ಇದೆ, ಅದಕ್ಕೆ ಈ ವರ್ಷನೂ ತಂದಿದ್ದೀನಿ. ನೀನ್ ತಂದ್ಕೊಡ್ ಸೀರೆ ಅವಳು ಯಾಕಪ್ಪ ಉಟ್ಕೋಬೇಕು? ಹೊಸ ಸೀರೆ ಉಟ್ಕೊಂಡು ಹಬ್ಬ ಆಚರಣೆ ಮಾಡಕ್ಕೆ ಅವಳನ್ ಗಂಡನ್ ಜೊತೆ ಇದ್ದಾಳ. ತವ್ರ ಮನೆಗ್ ಬಂದ್ ಕೂತ್ಕೊಂಡಿದ್ದಾಳೆ. ಈ ಚಂದಕ್ಕೆ ಹಬ್ಬ ಮಾಡಕ್ ಆಗತ್ತ ಅವಳು? ಹೆಂಡತಿ ಮೇಲೆ ಅಂತ ಪ್ರೀತಿ ಇರೋನಾಗಿದ್ದಿದ್ರೆ ಅವಳನ್ನ ನಿಮ್ಮನೆ ಕರ್ಕೊಂಡೋಗಿ ನಿಮ್ ಫ್ಯಾಮಿಲಿ ಜೊತೆ ಹಬ್ಬ ಮಾಡ್ಬೇಕಿತ್ತು. ನೋಡು, ನೀನ್ ಯಾವ ಸೀರೆ ಕೊಡೋದು ಬೇಡ, ಅವಳ ಹತ್ರ ಮಾತಾಡೋದು ಬೇಡ. ಹೋಗ್ತಾ ಇರ್ಬೋದು. ಅಲ್ಲ ಮಂಗಳಕ್ಕ, ಒಂದ್ಸಲ ಮಾತಾಡ್ಬಿಟ್ಟು ಹೋಗ್ತೀನಿ. ಬೇಕಾಗಿಲ್ಲ ಅಂತ ಹೇಳಿಲ್ವಾ? ಹೋಗು. ಅದ್ಗೆ ಯಾರು ಬಂದಿದ್ರು? ಯಾರೇ? ಯಾರು ಇಲ್ವಲ್ಲ? ಅದ್ಗೆ ನೀವ್ ಯಾರ ಹತ್ರನೂ ಮಾತಾಡ್ತಿದ್ರಿ, ಲಕ್ಕಿ ಅವ್ರು ಬಂದಿದ್ರಾ? ಲಕ್ಕಿ ಯಾಕೆ ಬರ್ತಾನೆ ಇಲ್ಲಿಗೆ? ಓ ಅದಾ, ಅವ್ರು ಯಾರೋ ಅಡ್ರೆಸ್ ಮಿಸ್ ಆಗಿ ಇಲ್ಲಿ ಬಂದ್ಬಿಟ್ಟಿದ್ರು. ಸರಿಯಾಗಿ ಅಡ್ರೆಸ್ ಹೇಳಿ ಕಳಿಸ್ದೆ. ಪೂಜೆ ಮಾಡೋಣ ಬಾ ನಾವು. ಬಾರೆ, ಯಾರು ಇಲ್ಲ. ಅದಕ್ಕೆ ಡ್ರೆಸ್ ನೋಡಿ ಚೆನ್ನಾಗ್ ಕಾಣ್ತಿದ್ಯಲ್ಲೇ. ನೋಡು ಗೀತಾ, ಅವಳ ಸೈಜ್ ಎಷ್ಟು ಕರೆಕ್ಟ್ ಆಗಿದೆ. ಹೆಂಗ್ ಗೊತ್ತಾಯ್ತು ನಿಂಗೆ? ಕಿಡ್ಸ್ ವೇರ್ ಸೆಕ್ಷನ್ಗೆ ಏನಾದ್ರು ಹೋಗಿದ್ದೇನೆ? ಸುಮ್ಮನೆ ಇರಿ ಸುಪ್ಪು ಅವರೇ. ಅದಕ್ಕೆ ಈ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿದೆ. ಇನ್ಮೇಲಿಂದ ನನ್ನ ಫೇವ್ರೇಟ್ ಡ್ರೆಸ್. ಎಸಿನಾ, ಮಂಗಳ ಎಲ್ಲೋ? ಎಲ್ಲೋದ್ಲು? ಅಯ್ಯ, ಪೂಜೆ ಸಮಯದಲ್ಲಿ ಅವಳದೇನೋ ವ್ಯವಹಾರ ಹೊರಗಡೆ. ಸರಿ ಅವಳನ್ನ. ಅಮ್ಮ, ಅವಳನ್ ಕಾದ್ರೆ ಪೂಜೆನೂ ಆಗಲ್ಲ, ಊಟನೂ ಆಗಲ್ಲ. ನೀವು ಶುರು ಮಾಡಿ. ಗುಂಡಮ್ಮ ಯಾರು ಬಂದಿದ್ದಾರೆ ಗೊತ್ತಾ? ಹೋಗ್ ನೋಡೋಗು. ಯಾರು? ಆಮೇಲೆ ದೇವ್ರ ದೀಪ ಹಚ್ಚುವಂತೆ. ಹೋಗ್ ನೋಡೋಗೆ. ಹೋಗಿ ಗೊತ್ತಾಗತ್ತೆ. ಯಾರೇ? ನೋಡ್ಕೊಳ್ಳಿ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ಸ್. ಈಗ ಥ್ಯಾಂಕ್ಸ್ ಹೇಳೋದು? ಮತ್ತಿನ್ ಹೆಂಗ್ ಹೇಳ್ಬೇಕು? ನಾನು ಹೇಗೆ ಹೇಳ್ಕೊಟ್ಟಿದ್ದೆ? ಗೊತ್ತಿಲ್ಲ. ಈಗ ಅಯ್ಯೋ, ಯಾಕೆ ಗೀತಾ, ಏನಾಯ್ತು? ಏನಿಲ್ಲಮ್ಮ.
ತುಂಬಾ ಖುಷಿಯಾಗಿದ್ದೀರಾ? ಬಾರೆ ಪಿಂಕಿ, ನಿಮ್ಮಮ್ಮನ ಮನೆಗೆ ಹಬ್ಬಕ್ಕೆ ಅಂತ ಬಂದಿದ್ಯಾ? ನಮ್ ಹಬ್ಬ ಬಿಡಿ ಅಕ್ಕ. ನಮ್ಮಮ್ಮ ಹೇಳಿದ್ರು ನಿಮ್ ಮನೇಲಿ ಹಬ್ಬನೇ ಮಾಡ್ತಿಲ್ಲ ಅಂತ. ಯಾವ್ದಕ್ಕೂ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನೇ ಗೀತಾ ಇದು, ತೋರಣ ರಂಗೋಲೆ, ಹಬ್ಬದ ಸಂಭ್ರಮನೋ ಸಂಭ್ರಮ. ಅಲ್ಲಿ ಸಂಕೆ ದೀಪದ ಮನೆಯಲ್ಲಿ ಎಲ್ಲ ಮುಖನ ಗಡಿಗೆ ಗಾತ್ರ ಮಾಡ್ಕೊಂಡು ಕೂತಿದ್ದಾರೆ. ನಿನ್ಗದ್ಯಾವ್ದು ಯೋಚನೆ ಇಲ್ದೆ ಖುಷಿಯಾಗಿ ಹಬ್ಬ ಮಾಡ್ತಿದ್ಯಾ? ನಮ್ ಗೀತನ್ ದೊಡ್ಡತನ ಅದು. ಅವಳಿಗೆ ಎಷ್ಟೇ ನೋವಿದ್ರು ಯಾರ ಮುಂದೆನೂ ತೋರಿಸ್ಕೊಳಲ್ಲ. ನಮಗೋಸ್ಕರ ಅವಳು ಹಬ್ಬದಲ್ಲಿ ಭಾಗಿಯಾಗಿದ್ದಾಳು ಸಂತೋಷವಾಗಿ. ಬೇಜಾರಿದ್ರು ಇಷ್ಟು ಖುಷಿಯಾಗಿ ಹಬ್ಬ ಮಾಡ್ತಾರಾ? ಅವಳಗ್ ನೋಡಿದ್ರೆ ಗೊತ್ತಾಗಲ್ವೇನೆ, ಹಳೆ ಸೀರೆ ಉಟ್ಕೊಂಡಿದ್ದಾಳೆ. ಏನೋ ನಂಬಲ್ವಂತಕ್ಕೆ ಹಬ್ಬ ಮಾಡ್ತಿದ್ದಾಳೆ ಅಷ್ಟೇ. ಅರ್ಥ ಆಗಲ್ಲ ಮಂಗ್ಲಕ್ಕ, ಆದ್ರೆ ಕಾಣಿಸುತ್ತಲ್ವಾ? ಮನ್ಸಿಲ್ದೆ ಇಷ್ಟು ಖುಷಿಯಾಗಿ ಹಬ್ಬ ಮಾಡ್ತಿದ್ದಾಳೆ. ನಾಳೆ ದಿನ ಲಕ್ಕಿ ಅವ್ರು ಡಿವೋರ್ಸ್ ಕೊಟ್ರು ಇಷ್ಟ ಖುಷಿಯಾಗಿರ್ತಾಳಲ್ವಾ? ನಿಮ್ ಖುಷಿಗೋಸ್ಕರ ಇನ್ನೊಂದ್ ಮದ್ವೆನೂ ಆಗ್ತಾಳೆ, ಗಂಡನ್ ಖುಷಿಗೋಸ್ಕರ ಮಗುನ ಎತ್ತು ಕೊಡ್ತಾಳೆ. ಆದ್ರೆ ಜೀವನ ಹಾಳಾಗೋದು ನಮ್ ಲಕ್ಕಿ ಅವ್ರ ತಾನೆ. ಪಿಂಕಿ, ಹಬ್ಬದ ದಿನ ಮನೆಗೆ ಬಂದಿದ್ಯಾ, ಖುಷಿಯಾಗಿ ಸಿಹಿ ತಿನ್ನು ತಗೋ. ಕೊಡು ಕೊಡು, ಮನ್ಸ್ ಕಹಿ ಇದ್ರು ಬಾಯಿ ಸಿಹಿ ಆಗ್ಲಿ. ಸ್ವೀಟ್ ಗತಿ ಇಲ್ದೆ ಇಲ್ಲಿ ಬಂದಿಲ್ಲ ಮಂಗ್ಲಕ್ಕ, ಬಾಯಿಗೆ ಬಂದಾಗ ಮಾತಾಡ್ಬೇಡಿ. ನಮ್ಮಮ್ಮ ನನ್ಗೆ ಬೇಕಾದಷ್ಟು ಮಾಡಿಟ್ಟಿದ್ದಾರೆ. ನಮ್ಮನೆ ಕತ್ಲು ಮಾಡಿ ಇಲ್ಲಿ ಬಂದ್ ದೀಪ ಹಚ್ತಿದ್ದಾಳಲ್ಲ, ಅದನ್ನ ಹೇಳೋಗೋಣ ಅಂತ ಬಂದೆ ಅಷ್ಟೇ. ಹಳೆ ಬೇಕರಿಯಲ್ಲಿ ತಂದಿರೋ 1/4 kg ಸ್ವೀಟ್ಸ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ದುರಹಂಕಾರಿ, ತಿನ್ನಾನೆ ಎಸಿತಿಯೇನೆ? ನಮಗ್ ಹಬ್ಬದ ಸಿಹಿ ಇಲ್ದಾಗ ಮಾಡಿದಾಳೆ, ನೀವೆಲ್ರೂ ಸಿಹಿ ತಿನ್ಬೇಕಾ? ಯಾಕ್ರಿ ಎಲ್ರು ಹೀಗ್ ಕೂತ್ಕೊಂಡಿದ್ದೀರಾ? ಸುತ್ಕೊಂಡಿರೋರ್ ಹಾಕಿ ಕೂತಿದ್ದೀರಾ? ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಮೇಲೆ ಎಲ್ಲ ವಿಷಯ ನಾನೇ ಹೇಳ್ತೀನಿ, ಸುಮ್ಮನೆ ಇರಿ. ಏನೋ ಇದೆಲ್ಲ? ಅಲ್ಲಿ ಮಳ್ಳನ್ ಥರ ನಿಂತಿದ್ದೆ. ಪಂಚಾಯ್ತಿಲಿ ಹೆಂಡತಿ ಬರ ವಹಿಸ್ಕೊಂಡು ಮಾತಾಡ್ತಾ ಇದ್ದಾನೆ, ಅಷ್ಟು ಜೋರಾಗಿ ಮಾತಾಡ್ತಿದ್ದಾನೆ ಅಂತ ಹೆಮ್ಮೆ ಪಡ್ತಿದ್ದೆ. ಹೆಂಡತಿ ಗೌರವನ ಎತ್ತಿ ಹಿಡಿದಿದ್ದಾನೆ ಅಂತ. ಮೇಲಿನ ಗುಳ್ಳೆ ಥರ ಪಟ್ಟಂತ ಒಡೆದೋಯ್ತಲ್ಲೋ. ನಿನಗೆ ಗೊತ್ತಿತ್ತು ಅಲ್ವಾ ಇದೇ ಹೊತ್ತು ಪೋಸ್ಟ್ ಮ್ಯಾನ್ ಬರ್ತಾನೆ, ಹೀಗೆ ಆಗತ್ತೆ ಅಂತ? ಹೆಂಡತಿ ಮೇಲೆ ಸೇರ್ ತಿರ್ಸ್ಕೊಳಕ್ಕೆ ಒಳ್ಳೆ ಹುನ್ನಾರ. ಮಾತಾಡ್ಬೇಡ್ವಾ? ಈತ ಏನ್ ತಪ್ಪು ಮಾಡಿದ್ಲು? ನೀನ್ ಮಾಡ್ತಿರೋದು ನೋಡಿದ್ರೆ ಪಂಚಾಯಿತಿಯವರು ನಿನ್ ಮೇಲೆ ಅನುಮಾನ ಪಡ್ತಿರೋದು ಸರಿ ಅನ್ಸ್ತಾ ಇದೆ. ಊರು ತುಂಬಾ ಪೋಸ್ಟ್ ಅನ್ಸಿದ್ದು
ನೀನೇ ತಾನೇ ಅಮ್ಮ ಕಿರ್ಚ್ಬೇಡ. ಈತ ಎಂಥವಳು ಅಂತ ನಿನಗೆ ಗೊತ್ತಿದೆ. ಹತ್ರ ಕೆಟ್ಟದ್ ಸುಳಿದ್ರೆ ಸುಟ್ಟು ಹೋಗ್ತಾರೆ ಅಂತಾನು ನಿನಗೆ ಗೊತ್ತು. ಅಂಥವಳಿಗೆ ಡೈವರ್ಸ್ ನೋಟಿಸ್ ಕಳಿಸ್ತೀನೋ?